ಅಥಣಿಯಲ್ಲಿ ನಮಗೆ ನಮ್ಮ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರದೃಷ್ಟಕರ ಘಟನೆ ನಡೆದು ಇಬ್ಬರು ವ್ಯಕ್ತಿಗಳ ಮರಣದ ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಕಳೆದ 3-4 ದಿವಸ ನಮ್ಮ ಐಗಳಿ ಮತ್ತು ಅಥಣಿ ಪೊಲೀಸರು ಛಲಬಿಡದ ತ್ರಿವಿಕ್ರಮ್ನಂತೆ ಯಾವುದೇ ಕುರುಗಳು ಇಲ್ಲದೇ ಇದ್ದರೂ ಕೂಡ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಹಲವಾರು CCTVಗಳನ್ನ ಪರಿಶೀಲನೆ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿದರು. ಅದರಲ್ಲಿ ಒಬ್ಬ ಆರೋಪಿ ಶೇಗುಣಿಸಿ ಅವನು ಇದ್ದಾನೆ ಅನ್ನೋಂಥದ್ದು ನಮಗೆ ಖಚಿತವಾಗಿ ಕನ್ಫರ್ಮ್ ಆದಾಗ ನಮ್ಮವರು ನಿನ್ನೆ ದಿವಸ ಶೇಗುಣಿಸಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಸ್ನೇಹಿತರಿಗೆ ಈ ವ್ಯಕ್ತಿಯ ಫೋಟೋವನ್ನು ತೋರಿಸ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಊರಿನವನು, ಆಪಾದಿತನು ಕೂಡ ಅದೇ ಊರಿನವನು ಅಂತ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಒಬ್ಬ ಆಪಾದಿತನ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿ ಅಲ್ಲಿರಲಿಲ್ಲ. ನಮ್ಮ ಪ್ರಮುಖ ಆರೋಪಿ, ಆ ಪ್ರಮುಖ ಆರೋಪಿ ಹೆಸರು ಸುರೇಶ್ ಸವದತ್ತಿ ಅಂತ ಹೇಳಿ. ಮತ್ತೊಬ್ಬ ಅವನ ಜೊತೆ ಬಂದಂಥ ಸಂಗಡಿಗ ಶ್ರೀಶೈಲ್ ಹೊರಟ್ಟಿ ಅಂತ ಹೇಳಿ. ಆ ಶ್ರೀಶೈಲ್ ಹೊರಟ್ಟಿಯವನು ಕೂಡ ಅದೇ ಶೇಗುಣಿಸಿನ ಇರಲಾಗಿ ಅವನ ಮನೆ ಹತ್ರ ಹೋಗಿ ನೋಡಬೇಕಾದ್ರೆ ಅವನು ಪೊಲೀಸರು ಬಂದಿರುವಂಥ ಮಾಹಿತಿ ಅವನಿಗೆ ಗೊತ್ತಾಗಿ, ಅವನು ಹುಡುಕ್ತಾ ಇರುವಂಥ ಮಾಹಿತಿ ಅವನಿಗೆ ಯಾವುದೋ ರೀತಿಯಿಂದ ಗೊತ್ತಾಗಿ ಅವನು ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾನೆ. ಓಡಿ ಹೋಗಿ ಒಂದು ಕಬ್ಬಿನ ಗದ್ದೆಯಲ್ಲಿ ಮನೆ ಮಾಚ್ಕೊಳ್ತಾನೆ. ಮನೆ ಮಾಚ್ಕೊಂಡ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಸುತ್ತುವರಿತಾರೆ. ಅವನು ಅಲ್ಲಿಂದ ಓಡಿ ಹೋಗಿ ಅಲ್ಲೇ ಪಕ್ಕದಲ್ಲಿ ಒಬ್ಬರು ಹಿರೇಮಠ ಅಂತ ಒಂದು ಮನೆ ಇದೆ, ಅವ್ರ ಮನೆಯವ್ರ ಹತ್ರ ತನ್ನ ಫೋನನ್ನು ಕೊಟ್ಟು ನಮ್ಮ ಮನೆಯವರಿಗೆ ತಲುಪಿಸಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಹಗ್ಗವನ್ನು ಕಿತ್ಕೊಂಡು ಓಡೋಗ್ತಾನೆ. ಆ ಸಂದರ್ಭದಲ್ಲಿ ಆ ಮನೆಯವ್ರು ಕಿರ್ಚ್ಕೋತಾರೆ, ಇವನು ಹಗ್ಗ ತೊಗೊಂಡು ಹೋದ, ಮೋಸ್ಟ್ಲಿ ಏನೋ ಮಾಡ್ಕೋತಾನೆ ಅಂಥೇಳಿ. ಅದು ನಮ್ಮ ಪೊಲೀಸರಿಗೆ ಕಿವಿ ಬಿದ್ದು ಅವರು ಕೂಡ ಆ ಕಡೆ ಓಡೋಗ್ತಾರೆ. ಓಡೋಗಿ ನೋಡಲಾಗಿ ಇವನು ನೇಣು ಹಾಕ್ಕೊಂಡಿರ್ತಾನೆ ಆ ಒಂದು 2-3 ನಿಮಿಷದ ಅಂತರದಲ್ಲಿ. ಈ ವ್ಯಕ್ತಿ ಹೆಸರು ಶ್ರೀಶೈಲ್ ಹೊರಟ್ಟಿ. ತಕ್ಷಣ ನಮ್ಮ ಪೊಲೀಸರು ಅವನ್ನ ಆ ನೇಣಿನಿಂದ ಕೆಳಗಡೆ ಇಳಿಸಿ ಅವನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಅವನು ಆ ಸಂದರ್ಭದಲ್ಲಿ ಪೂರ್ಣತಃ ಕುಡಿದ ಮತ್ತಿನಲ್ಲಿದ್ದ. ಅವನ್ನ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಅವನಿಗೆ ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೂಡ ಅವರ ಸಂಬಂಧಿಕರನ್ನು ಕರೆಸ್ಕೊಂಡು ಸೇರಿಸ್ತಾರೆ. ಅವನಿಗೆ ಒಳ್ಳೆ ಚಿಕಿತ್ಸೆ ನೀಡಿ ಅವನೀಗ ಗುಣಮುಖನಾಗುವಂಥ ಸ್ಥಿತಿಯಲ್ಲಿದ್ದಾನೆ. ಕಳೆದ ರಾತ್ರಿ ಅವನು ಇಡೀ ರಾತ್ರಿ ICUಯಲ್ಲಿದ್ದ. ಈಗ ಅವನ ನಶೆ ಕೂಡ ಇಳಿದಿದೆ. ಈಗ ಅವನ್ನ ಮುಂದಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇರ್ತಾರೆ. ಅವರಿಗೆ ಅಲ್ಲಿ ಲೋಕಲ್ ಇದ್ದವ್ರು ಹೇಳ್ತಾರೆ, ಇಲ್ಲ ಅವನು ಆ ಕಡೆ, ಅದು ಶೇಗುಣಿಸಿ ಅಂದರೆ ನಮ್ಮ ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥದ್ದು, ನದಿ ಕಡೆ ಹೋಗಿದ್ದಾನೆ ಅಂತ ಹೇಳುವಂಥ ಮಾಹಿತಿ ಬರುತ್ತೆ. ಅವನ ಫೋನ್ ಕೂಡ ಅವನು ಅಲ್ಲೆಲ್ಲೋ ಒಂದು ಕಡೆ ಎಸ್ದೋಗಿರ್ತಾನೆ. ಸೊ ಹಾಗಾಗಿ ನಮಗೆ ಸಂಶಯ ಇದ್ದಿದ್ದು ಅವನು ಬಹುಶಃ ನದಿಗೆ ಜಿಗ್ದಿದ್ದಾನೆ ಅಂತ ಹೇಳಿ. ಸೊ ರಾತ್ರಿಯೆಲ್ಲ ನಾವು ಸುಮಾರು 1 ಕಿಲೋಮೀಟ್ರ್ ನದಿಯಲ್ಲಿ ನಮ್ಮವರು ಹುಡುಕ್ತಾರೆ, ಸಿಗೋದಿಲ್ಲ. ಆದರೆ ಬೆಳಗಿನ ದಿವಸ ಅವನ ಫೋನು ಎಲ್ಲಿ ನಮಗೆ ಲೊಕೇಶನ್ ಇರುತ್ತೋ ಅದರದ್ದು ಸುಮಾರು 1/4-3/4 ಕಿಲೋಮೀಟ್ರ್ ದೂರದಲ್ಲಿ ನದಿ ದಂಡೆ ಮೇಲೆ ಒಂದು ಮರಕ್ಕೆ ನೇಣು ಹಾಕಿ ಅವನ ಶವ ಪತ್ತೆಯಾಗಿದೆ. ದುರದೃಷ್ಟವಶಾತ್ ಆರೋಪಿತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಈಗ ಸುಸೈಡ್ ಡೆತ್ ಆಗಿರ್ತಕ್ಕಂಥ ವ್ಯಕ್ತಿ ಸುರೇಶ್ ಸವದತ್ತಿ ಅಂತ. ಇವನು ಮೃತೆ ಚಂದ್ರವ್ವನ ತಂಗಿಯ ಮಗಳ ಗಂಡ. ಸೊ ಅವ್ರದ್ದು ಯಾವ ರೀತಿ ವ್ಯವಹಾರ ಇತ್ತು ಅಥವಾ ಆಸ್ತಿಗೋಸ್ಕರ ಮಾಡಿದಾರೋ ಅನ್ನೋಂಥ ಒಂದು ವಿಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲಿದ್ದೇವೆ. ಈಗಾಗಲೇ ಇನ್ನೊಬ್ಬ ಆರೋಪಿ ಶ್ರೀಶೈಲ್ ಹೊರಟ್ಟಿ ಏನು ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾನೆ, ಅವನು ಕೊಲೆಗೆ ಅವತ್ತಿನ ದಿವಸ ಶನಿವಾರ ದಿವಸ ಬಂದು ನಮಗೇನು ರವಿವಾರ ಒಂದು ಬಾಡಿ ಸಿಕ್ಕಿತ್ತು, ಅದನ್ನು ಮಾಡಿರೋದಾಗಿ ಒಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾನೆ. ಮತ್ತು ಅವನು ಮುಖ್ಯ ರೂವಾರಿ ಕೊಲೆಗೆ ಈಗಾಗಲೇ ಸತ್ತೋಗಿರ್ತಕ್ಕಂಥ ಸುರೇಶ್ ಸವದತ್ತಿ, ಅವನ ಜೊತೆ ಇವನು ಹೋಗಿದ್ದ ಅಷ್ಟೇ. ಗಂಗವ್ವ ಅಂತ ಹೇಳಿ.
ಆಫ್ ದ ರೆಕಾರ್ಡ್